ಪಂಜಾಬ್ ಅನ್ನ ಭಾರತದಿಂದ ಬೇರ್ಪಡಿಸಲು ಪ್ರಯತ್ನಿಸಿದ್ರು ಆ ಭಯೋತ್ಪಾದಕರು. ಮೃಗೀಯ ವರ್ತನೆ ತೋರಿದ್ದ ಅವರು ಪಂಜಾಬ್ನಲ್ಲಿ ಬೃಹತ್ ಪ್ರಮಾಣದಲ್ಲಿ ಸಾಮಾನ್ಯ ನಾಗರಿಕರ ಹತ್ಯೆಗಳನ್ನು ಮಾಡಿದ್ರು. ಆದರೆ ಈ ಸತ್ಯ ಕೆಲವೇ ಜನರಿಗೆ ತಿಳಿದಿದೆ. ಅಂತಹ ಒಂದು ಘಟನೆಯಲ್ಲಿ ಈ ಭಯೋತ್ಪಾದಕರು RSS ಶಾಖೆಯ ಮೇಲೆ ದಾಳಿ ಮಾಡಿ 25 ಸ್ವಯಂ ಸೇವಕರ ಹತ್ಯೆ ಮಾಡಿದ್ರು. ಯಾಕಂದ್ರೆ ಭಾರತದಿಂದ ಪಂಜಾಬ್ ಅನ್ನ ಬೇರ್ಪಡಿಸುವುದನ್ನ RSS ತೀವ್ರವಾಗಿ ವಿರೋಧಿಸಿತ್ತು. 1990ರಲ್ಲಿ ಪಂಜಾಬ್ನಲ್ಲಿ ಭಯ ಅನ್ನುವಂಥದ್ದು ದೈನಂದಿನ ಜೀವನದ ಭಾಗವೇ ಆಗಿ ಹೋಗಿತ್ತು. ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ನಗರವೂ ಮುಂದಿನ ಗುರಿ ಏನು ಅಂತ ಕಾಡುವ ಪ್ರಶ್ನೆಯ ಜೊತೆಗೆ ಬದುಕ್ತಾ ಇತ್ತು. ಆದರೂ ಆ ಕರಾಳ ಸಮಯದಲ್ಲಿಯೂ ಸಹ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸಲು RSS ಪ್ರತಿದಿನ ಬೆಳಗ್ಗೆ ಒಟ್ಟುಗೂಡುತ್ತಲೇ ಇತ್ತು. ಒಂದು ಭಯಾನಕ ದಾಳಿ ಇಡೀ ರಾಷ್ಟ್ರವನ್ನೇ ನಡುಗಿಸುವವರೆಗೂ ಇದು ಮುಂದುವರೆದಿತ್ತು. 1989ರ ಜೂನ್ 25ರಂದು ಬೆಳಗ್ಗೆ 6:25 ಸುಮಾರಿಗೆ ಮೋಗಾದ ಜವಾಹರ್ಲಾಲ್ ನೆಹರು ಉದ್ಯಾನವನದಲ್ಲಿ RSS ಶಾಖೆ ನಡೀತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಕೆಲವು ಶಸ್ತ್ರಸಜ್ಜಿತ ಭಯೋತ್ಪಾದಕರು ಉದ್ಯಾನವನವನ್ನು ಪ್ರವೇಶಿಸಿದ್ರು. ಅವರು ಜೋರಾಗಿ ಕೂಗುತ್ತಾ ಧ್ವಜವನ್ನ ಕೆಳಗಿಳಿಸಿ ಅಂತ ಆದೇಶಿಸಿದ್ರು. ಆದರೆ ಇದು ಕೇವಲ ಆದೇಶವಾಗಿರಲಿಲ್ಲ, ಬದಲಾಗಿ ಒಂದು ಸವಾಲಾಗಿತ್ತು. ದೃಢವಾಗಿ ನಿಂತ ಸ್ವಯಂ ಸೇವಕರು ಶಾಂತವಾಗಿ ಇಲ್ಲ, ಈ ಧ್ವಜವನ್ನ ಕೆಳಗಿಳಿಸಲಾಗುವುದಿಲ್ಲ ಅಂತ ಉತ್ತರಿಸಿದರು. ಕೆಲವೇ ನಿಮಿಷಗಳಲ್ಲಿ ಮೋಗಾದ ಆ ಶಾಂತಿಯುತ ಬೆಳಗು AK-47 ಗುಂಡಿನ ಶಬ್ದದಿಂದ ಛಿದ್ರವಾಯಿತು. 25 ಸ್ವಯಂ ಸೇವಕರು ಹುತಾತ್ಮರಾದರು ಮತ್ತು 35ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡು ನೋವಿನಿಂದ ಚೀರಾಡಿದರು. ಕೆಲವೇ ಕ್ಷಣಗಳ ಹಿಂದೆ ಶಿಸ್ತು ಮತ್ತು ಏಕತೆಯಿಂದ ಪ್ರತಿಧ್ವನಿಸ್ತಾ ಇದ್ದ ಆ ನೆಲ ಈಗ ರಕ್ತದಲ್ಲಿತ್ತು. ಇದು ಸಾವಿನ ಮೌನದಲ್ಲಿ ಮುಳುಗಿತ್ತು. ಆದರೂ ಧೈರ್ಯ, ಶೌರ್ಯ ಮತ್ತು ಅಚಲವಾದ ದೃಢ ಸಂಕಲ್ಪ ಇನ್ನೂ ನಾಶವಾಗಿರಲಿಲ್ಲ. ಓಂ ಪ್ರಕಾಶ್ ಮತ್ತು ಅವರ ಪತ್ನಿ ಚಿಂದರ್ ಕೌರ್ ಅವರಂತಹ ಸ್ವಯಂ ಸೇವಕರು ನಿರಾಯುಧರಾಗಿದ್ದರೂ ಕೂಡ ಭಯೋತ್ಪಾದಕರನ್ನ ಎದುರಿಸಲು ಮುಂದೆ ಬಂದರು. ನಾವು ಪಲಾಯನ ಮಾಡುವುದಿಲ್ಲ, ನಾವು ಅವರನ್ನ ಇಲ್ಲಿಯೇ ತಡೆಯುತ್ತೇವೆ ಅಂತ ಅವರು ನಿರ್ಭಯವಾಗಿ ಘೋಷಿಸಿದರು. ಆದರೆ ಕೆಲವೇ ಸೆಕೆಂಡುಗಳ ನಂತರ ಗುಂಡುಗಳ ಮಳೆ ಅವರನ್ನ ಶಾಶ್ವತವಾಗಿ ಮೌನಗೊಳಿಸಿತ್ತು. 10 ವರ್ಷದ ನಿತಿನ್ ಜೈನ್ ಇದಕ್ಕೆಲ್ಲ ಸಾಕ್ಷಿಯಾಗಿ ನಿಂತಿದ್ದ. ಆ ಮುಗ್ಧ ಹುಡುಗ ಭಯೋತ್ಪಾದಕರನ್ನ ಬೆನ್ನಟ್ಟಲು ಪ್ರಯತ್ನಿಸಿದ್ದ. ಆದರೆ ಯಾರು ಅವನನ್ನ ಹಿಡಿದು ಸುರಕ್ಷಿತವಾಗಿ ಮನೆಗೆ ಕಳುಹಿಸಿದ್ರು. ಬಹುಶಃ ಒಂದು ದಿನ ಅವನು ಸತ್ಯಕ್ಕೆ ಸಾಕ್ಷಿಯಾಗಬಹುದು ಅಂತ. ಈ ಘಟನೆ ಪಂಜಾಬ್ ಮಾತ್ರ ಅಲ್ಲದೆ ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿತ್ತು. ಆದರೆ ಮುಂದೆ ನಡೆದಿದ್ದು ಎಲ್ಲರನ್ನು ಅಚ್ಚರಿಗೊಳಿಸಿತ್ತು. ಮರುದಿನವೇ 100ಕ್ಕೂ ಹೆಚ್ಚು ನಿರ್ಭೀತ ಸ್ವಯಂ ಸೇವಕರು ಮತ್ತೊಮ್ಮೆ ಶಾಖೆ ನಡೆಸಲು ಮರಳಿದ್ರು. ಭಯ ಇಲ್ಲ, ಆತಂಕ ಇಲ್ಲ, ಒಂದೇ ಒಂದು ಸಂದೇಶ: ನಾವು ಎಂದಿಗೂ ತಲೆಬಾಗುವುದಿಲ್ಲ ಅಂತ. ಹಿಂದೂಗಳು ಮತ್ತು ಸಿಖ್ಖರು ಬೇರೆ ಬೇರೆ ಅಂತ ಯಾರು ಹೇಳ್ತಾರೆ ಅಂತ ಅವರು ಹಾಡನ್ನ ಹಾಡಿದರು. ಇದು ಕೇವಲ ಹಾಡಾಗಿರಲಿಲ್ಲ, ಗುಂಡುಗಳನ್ನ ಸಹ ಸೋಲಿಸುವಷ್ಟು ಶಕ್ತಿಶಾಲಿ ಪ್ರತಿಕ್ರಿಯೆಯಾಗಿತ್ತು. 1990ರಲ್ಲಿ ಮೋಗಾದಲ್ಲಿ ಅದೇ ಸ್ಥಳದಲ್ಲಿ ಹುತಾತ್ಮರ ಸ್ಮಾರಕವನ್ನು ನಿರ್ಮಿಸಲಾಯಿತು. ಅದನ್ನ ಇಂದು ಶಹಾದಿ ಪಾರ್ಕ್ ಮೋಗಾ ಅಂತ ಕರೆಯಲಾಗುತ್ತೆ. ಪ್ರತಿ ವರ್ಷ ಜೂನ್ 25ರ ನಂತರದ ಮೊದಲ ಭಾನುವಾರದಂದು ಅಲ್ಲಿ ಎಲ್ಲ ಹುತಾತ್ಮರನ್ನ ಅತ್ಯಂತ ಗೌರವ ಮತ್ತು ಭಕ್ತಿಯಿಂದ ಸ್ಮರಿಸಲಾಗುತ್ತೆ.